ಪರ್ಸೋನಾ ವೆರಿಫಿಕೇಶನ್ ಅಂದ್ರೆ ಏನು? ಇವತ್ತಿನ ವಿಡಿಯೋದಲ್ಲಿ ಈ ಟಾಪಿಕ್ ಇರುತ್ತೆ. ನನ್ಗೊಬ್ರು ಕಮೆಂಟ್ ಹಾಕಿ ಕೇಳಿದ್ರು ಪರ್ಸೋನಾ ವೆರಿಫಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂದ್ಬಿಟ್ಟು. ಅಂಡ್ ಪರ್ಸೋನಾ ವೆರಿಫಿಕೇಶನ್ ನ ಏನಕ್ಕೆ ಮಾಡ್ಬೇಕು, ಇದರಿಂದ ನಮ್ಮ ಅಕೌಂಟ್ಗೆ ಯಾವ್ಯಾವ ರೀತಿ ಸೇಫ್ ಇದೆ, ಎಲ್ಲದನ್ನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟಿಗೆ ನಾವು ಇವಾಗ ಪರ್ಸೋನಾ ವೆರಿಫಿಕೇಶನ್ ಅಂದ್ರೆ ಏನು? ಪರ್ಸೋನಾ ವೆರಿಫಿಕೇಶನ್ ಅಂದ್ರೆ ನಮ್ಮ ಗುರುತನ್ನು ಪರಿಶೀಲಿಸುವ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಓಕೆನಾ? ಇದನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಅಥವಾ ಗೂಗಲ್ ಅಲ್ಲಿ ನಾವೇ ಅಕೌಂಟ್ ನ ಯೂಸ್ ಮಾಡ್ತಾ ಇದೀವ ಅಥವಾ ಬೇರೆಯವರು ನಮ್ಮ ಅಕೌಂಟ್ ಏನಾದ್ರು ಯೂಸ್ ಮಾಡ್ತಿದಾರಾ ಅಂತ ಖಚಿತಪಡಿಸಿಕೊಳ್ಳಲು ಈ ಒಂದು ವೆರಿಫಿಕೇಶನ್ ನ ಮಾಡ್ತಾರೆ. ಓಕೆನಾ? ಪರ್ಸೋನಾ ವೆರಿಫಿಕೇಶನ್ ಅಂದ್ರೆ ಇದೇ ಇರುತ್ತೆ, ಬೇರೆ ಇನ್ನೇನು ಇರಲ್ಲ. ಸಾಮಾನ್ಯವಾಗಿ ಈ ವೆರಿಫಿಕೇಶನ್ ನಲ್ಲಿ ಏನಿರುತ್ತೆ ಅಂತ ನೀವು ಕೇಳ್ಬೋದು. ಏನಿರಲ್ಲ, ನಮ್ದು ಗವರ್ಮೆಂಟ್ ಐಡಿಗಳು ಏನಿರುತ್ತೆ, ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಪಾಸ್ಪೋರ್ಟ್, ವೀಸಾ, ಈ ತರ ಏನಿರುತ್ತೆ ಅದನ್ನ ಪರಿಶೀಲನೆ ಮಾಡ್ತಾರೆ. ಇಲ್ಲ ಅಂದ್ರೆ ಸೆಲ್ಫಿ ವಿಡಿಯೋ, ಸೆಲ್ಫಿ ಫೋಟೋ ಮುಖಾಂತರ ಇದು ನಾವೇನಾ ಅಂತ ಖಚಿತಪಡಿಸ್ಕೊಳ್ತಾರೆ. ಮತ್ತೆ ನಮ್ಮ ಹೆಸರು ಮತ್ತೆ ನಮ್ಮ ವಿಳಾಸವನ್ನು ಪರಿಶೀಲಿಸಬಹುದು. ಇದ್ರಲ್ಲಿ ಇದಿಷ್ಟು ಇರುತ್ತೆ. ಓಕೆನಾ? ಯಾಕೆ ಪರ್ಸೋನಾ ವೆರಿಫಿಕೇಶನ್ ಮಾಡ್ಬೇಕು ಅಂದ್ರೆ ಫೇಕ್ ಅಕೌಂಟ್ ನ ತಡೆಯಲು. ಇವಾಗ ನಮ್ ಹೆಸರು ಮತ್ತೆ ಅದು ಇದು ಯೂಸ್ ಮಾಡ್ಕೊಂಡು ತುಂಬಾ ಫೇಕ್ ಅಕೌಂಟ್ ಗಳು ಮಾಡ್ಕೊಳ್ತಾರೆ, ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಹಂಗಾಗಿ ಅದನ್ನೆಲ್ಲ ತಡೆಗಟ್ಟಲು ಮಾಡ್ತಾರೆ. ಮತ್ತೆ ನಮ್ಮ ಅಕೌಂಟ್ ನ ಭದ್ರತೆ ಹೆಚ್ಚಿಸಲು, ನಮ್ಮ ಅಕೌಂಟ್ ಗೆ ಜಾಸ್ತಿ ಸೇಫ್ಟಿ ಇರೋ ತರ ಮಾಡೋದಕ್ಕೆ ಈ ಒಂದು ಪರ್ಸೋನಾ ವೆರಿಫಿಕೇಶನ್ ನ ಯೂಸ್ ಮಾಡ್ತಾರೆ. ಓಕೆನಾ? ಮತ್ತೆ ಯೂಟ್ಯೂಬ್ ಮಾನಿಟೈಸೇಷನ್ ಹಾಗೂ ಕೆಲವು ಅಡ್ವಾನ್ಸ್ ಫ್ಯೂಚರ್ಸ್ ನ ಪಡೆಯಲು ಇದನ್ನ ಮಾಡ್ತಾರೆ. ಓಕೆನಾ? ಕ್ರಿಯೇಟರ್ಸ್ ನ ನಿಜವಾದ ಗುಣಮಟ್ಟ ದೃಢೀಕರಿಸಲು ಈ ಒಂದು ಪರ್ಸೋನಾ ವೆರಿಫಿಕೇಶನ್ ನ ಮಾಡ್ತಾರೆ. ಇದ್ರಿಂದ ನಮ್ಗೆ ಅಕೌಂಟ್ ಗೂ ತುಂಬಾನೇ ಸೇಫ್ಟಿ ಇರುತ್ತೆ. ಮತ್ತೆ ನಮ್ಮನ್ನ ನಾವು ಗುರ್ತಿಸ್ಕೊಳ್ಳಲು ಮತ್ತೆ ಇದು ನಾವೇ ಅಂತ ದೃಢೀಕರಿಸಲು ಇದು ಒಂದು ಪರ್ಸೋನಾ ವೆರಿಫಿಕೇಶನ್ ನಮ್ಗೆ ತುಂಬಾನೇ ಇದ್ ಮಾಡುತ್ತೆ. ಫೇಕ್ ಅಕೌಂಟ್ ಗಳನ್ನು ಅಷ್ಟೇ ತಡೆಯಲು ತುಂಬಾನೇ ಹೆಲ್ಪ್ ಮಾಡುತ್ತೆ. ಮತ್ತೆ ನಮ್ ಅಕೌಂಟ್ ಸೇಫ್ ಆಗಿರೋ ತರ ಯಾವಾಗ್ಲೂ ನೋಡ್ಕೊಳ್ಳುತ್ತೆ. ಇದು ಪರ್ಸೋನಾ ವೆರಿಫಿಕೇಶನ್ ನಲ್ಲಿ ಇರುವಂತ ಫ್ಯೂಚರ್ಸ್ ಆಗಿರುತ್ತೆ. ಪರ್ಸೋನಾ ವೆರಿಫಿಕೇಶನ್ ನ ಗೂಗಲ್ ನ ಅಫಿಷಿಯಲ್ ಮೂಲಕ ಮಾತ್ರ ಮಾಡಿ ಬೇರೆ ಯಾರಿಗೂ ನಮ್ ಡಾಕ್ಯುಮೆಂಟ್ ಕೊಡೋದು, ಐಡಿ ಕಾರ್ಡ್ ಗಳು ಕೊಡೋದು, ಗವರ್ಮೆಂಟ್ ಡಾಕ್ಯುಮೆಂಟ್, ಯಾವುದೇ ರೀತಿ ಡಾಕ್ಯುಮೆಂಟ್ ಬೇರೆ ಯಾರಿಗೂ ಕೊಟ್ಟು ಇದನ್ನೆಲ್ಲ ಪ್ರೊಸೆಸ್ ಮಾಡ್ಸೋದಕ್ಕೆ ಹೋಗ್ಬೇಡಿ. ಮತ್ತು ಯಾವ್ದಾವ್ದೋ ಬೇಕಿಲ್ದೆಲ್ಲ ಇರೋ ಆಪ್ ಗಳಲ್ಲೆಲ್ಲ ಈ ತರ ಗವರ್ಮೆಂಟ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ನೆಲ್ಲ ಅಪ್ಲೋಡ್ ಮಾಡಿ ಯಾವುದೇ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ನಡುವೆ ತುಂಬಾ ಫೇಕ್ ಆಗ್ಬಿಟ್ಟಿದೆ. ಅದ್ರಿಂದ ಡಾಕ್ಯುಮೆಂಟ್ ನಾವೆಲ್ಲಾದ್ರೂ ಒಂದ್ ಕಡೆ ಹಾಕ್ತಾ ಇರ್ತೀವಿ ಅಂದ್ರೆ ಟ್ರಸ್ಟ್ ಇರ್ಬೇಕು. ಅದ್ರಲ್ಲೂ ಈ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆಲ್ಲ ಬೇರೆಯವ್ರ ಕೈಗೆ ಕೊಡೋದಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ಅಕೌಂಟ್ ಅದ್ರಲ್ಲೂ ಮಾನಿಟೈಸೇಷನ್ ಆದಾಗ ನನಗ್ ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ ಅನ್ಬಿಟ್ಟು ಅದಕ್ಕೊಂದಿಷ್ಟು ದುಡ್ಡು ಕೊಟ್ಟು ಬೇರೆಯವ್ರ ಹತ್ರ ನಾವ್ ಅದನ್ನ ಮಾನಿಟೈಸೇಷನ್ ಮಾಡ್ಸೋದು, ಅವಾಗ ಅವ್ರು ಕೇಳೋ ಅಂತ ಡಾಕ್ಯುಮೆಂಟ್ ಎಲ್ಲ ಕೊಡೋದು, ಇದೆಲ್ಲ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಂತವ್ರು ಇರ್ತಾರೆ. ಸೊ ಅಂತವ್ರಿಂದ ನಾವು ಬಚಾವ್ ಆಗ್ಬೇಕು ಅಂದ್ರೆ ಯಾರಿಗಾದ್ರೂ ಕೇಳಿ. ಇವಾಗ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಆತರ ವಿಡಿಯೋಗಳನ್ನ ಮಾಡ್ತಾರೆ, ಹೆಲ್ಪ್ ಕೂಡ ಮಾಡ್ತಾರೆ. ನಿಮ್ಮ ಹತ್ರ ಅಮೌಂಟ್ ಇಸ್ಕೊಳ್ದಿರಾನೇ ಹೆಲ್ಪ್ ಮಾಡೋರು ಇದಾರೆ, ಅಮೌಂಟ್ ಇಸ್ಕೊಂಡು ಹೆಲ್ಪ್ ಮಾಡೋರು ಇದಾರೆ. ನೋಡಿ, ನಿಮ್ಗೆ ಅದು ಯಾರ ಹತ್ರ ಸ್ಯಾಟಿಸ್ಫೈ ಸಿಗುತ್ತೆ ಅವ್ರ ಹತ್ರ ಹೋಗಿ ನಿಮ್ ಯೂಟ್ಯೂಬ್ ಮಾನಿಟೈಸೇಷನ್ ಗೆ ಏನೇನ್ ಟಿಪ್ಸ್ ಬೇಕು, ಅದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳಿ. ಇನ್ನ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಬೇಕಾದ್ರೆ ಜಸ್ಟ್ ಏನಿರಲ್ಲ, ಒಂದು ಅಗ್ರಿಮೆಂಟ್ ಇರುತ್ತೆ, ಅದನ್ನ ಅಗ್ರಿ ಮಾಡ್ಕೊಂಡು ಜಸ್ಟ್ ಅಪ್ಲೈ ಮಾಡೋದಾಗಿರುತ್ತೆ. ಓಕೆನಾ? ನಮ್ಗೆ ಆಮೇಲೆ ಪ್ರೊಸೆಸ್ ಯಾವಾಗಿರುತ್ತೆ ಅಂದ್ರೆ ಮಾನಿಟೈಸೇಷನ್ ಅಕ್ಸೆಪ್ಟ್ ಆದ್ಮೇಲೆ ನಮ್ದು $10 ಕಂಪ್ಲೀಟ್ ಆಗ್ಬೇಕಾಗುತ್ತೆ. $10 ಕಂಪ್ಲೀಟ್ ಆದ್ರೆ ಆಮೇಲೆ ನಮ್ಗೆ ಗೂಗಲ್ ಆಡ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ ಮತ್ತೆ ಸೆಲ್ಫಿ ವೆರಿಫಿಕೇಶನ್ ಇವಾಗ ಏನೇನ್ ಹೇಳ್ದೆ ಅದನ್ನೆಲ್ಲ ಮಾಡ್ಬೇಕಾಗುತ್ತೆ. ಸೊ ಆ ಟೈಮ್ ಅಲ್ಲಿ ನಮ್ಗೆ ಈ ಟಿಪ್ಸ್ ಯೂಸ್ ಆಗುತ್ತೆ. ಓಕೆನಾ? ಅದಕ್ಕೂ ಮುಂಚೆ ಅಕೌಂಟ್ ನೀವು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂತಿದ್ದೀರಾ ಅಂದ್ರೆ ಸಮ್ ಡಾಕ್ಯುಮೆಂಟ್ಸ್ ಏನು ಕೇಳಿರಲ್ಲ. ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರು, ನಮ್ದು ಇಮೇಲ್ ಐಡಿ ಈ ತರ ಎಲ್ಲ ಕೇಳಿರುತ್ತೆ, ಅದನ್ನೆಲ್ಲ ನಾವು ಫಿಲ್ ಮಾಡಿರ್ತೀವಿ. ಈ ತರ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು, ಸೆಲ್ಫಿ ವೆರಿಫಿಕೇಶನ್ ಮಾಡೋದು, ಇದನ್ನೆಲ್ಲ ಮಾಡೋದು ಯಾವಾಗ ಅಂದ್ರೆ ನಮ್ದು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಲ್ವಾ, $10 ಕಂಪ್ಲೀಟ್ ಆದ್ಮೇಲೆ ಆವಾಗ ಇರುತ್ತೆ. ಅದ್ರಲ್ಲೂ ನಾವು ಜಸ್ಟ್ ಪಾನ್ ಕಾರ್ಡ್ ನ ಯೂಸ್ ಮಾಡ್ಕೊಬೇಕಾಗುತ್ತೆ, ಬೇರೆ ಯಾವ್ದೇ ಡಾಕ್ಯುಮೆಂಟ್ ಯೂಸ್ ಆಗಲ್ಲ. ಅಡ್ರೆಸ್ಗೆ ಬಂದು ನಾವ್ ಯಾವ ಅಡ್ರೆಸ್ ಅಲ್ಲಿ ಇರ್ತೀವಿ ಆ ಅಡ್ರೆಸ್ದು
ನಾವೇ ರೈಟ್ ಮಾಡಿದ್ರೆ ಸಾಕಾಗುತ್ತೆ, ಓಕೆನಾ. ಇಲ್ಲ ಟೈಪ್ ಮಾಡಿದ್ರೆ ಸಾಕು, ಅದಕ್ಕೆ ಯಾವುದೇ ರೀತಿ ಪ್ರೂಫ್ ಏನು ಕೇಳಲ್ಲ, ಓಕೆನಾ. ಆ ಟೈಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಅಡ್ರೆಸ್ ಎಲ್ಲ ಹಾಕ್ಬೇಕಾಗುತ್ತೆ. ನಾವು ನಮ್ಮ ಪರ್ಸನಲ್ ಐಡಿಗಳನ್ನ ಬೇರೆ ಯಾರಿಗಾದ್ರೂ ಕೊಟ್ರೆ ಮಿಸ್ಯೂಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ, ಓಕೆನಾ. ಪರ್ಸನಲ್ ವೆರಿಫಿಕೇಶನ್ ಅಂದ್ರೆ ಯೂಟ್ಯೂಬ್ ಅಥವಾ ಗೂಗಲ್ ನಿಮ್ಮ ಖಾತೆ ನಿಜವಾಗಿಯೂ ನಮ್ಮದೇ ಅಂತ ಪರಿಶೀಲನೆ ಮಾಡಿ ಖಚಿತಪಡಿಸಿಕೊಳ್ಳುವ ಗುರುತು ಪರಿಶೀಲನೆ ಪ್ರಕ್ರಿಯೆ ಆಗಿರುತ್ತೆ, ಓಕೆನಾ. ನಾವೇನ ಬೇರೆ ಯಾರಾದ್ರೂ ಯೂಸ್ ಮಾಡ್ತಿದ್ದಾರಾ ಅಥವಾ ನಮ್ಮ ಅಕೌಂಟ್ ಏನಾದ್ರು ಫೇಕ್ ಇದೆಯಾ ಅಂತ ಇದನ್ನೆಲ್ಲ ಖಚಿತಪಡಿಸಿಕೊಳ್ಳಲು ಮಾತ್ರ ಮಾಡೋ ಅಂತ ಒಂದು ಪ್ರಕ್ರಿಯೆ ಆಗಿರುತ್ತೆ ಪರ್ಸೋನಾ ವೆರಿಫಿಕೇಶನ್ ಅಂದ್ರೆ. ಇದ್ರಲ್ಲಿ ನಾವು ಹೇಳಿರೋ ಪ್ರಕಾರ ನಾನ್ ನಿಮ್ಗೆ ಮೊದ್ಲೇ ಹೇಳಿದೀನಿ, ಡಾಕ್ಯುಮೆಂಟ್ಸ್ ನ ಯಾರ ಹತ್ರನು ಕೊಡಕ್ ಹೋಗ್ಬೇಡಿ, ಯಾರಿಗೂನು ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇವಾಗ ಈ ಕೈನ ನಂಬಿದ್ರೆ ಈ ಕೈನ ನಂಬ ಹಾಗಿರಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಏನಾದ್ರೂ ಒಂದ್ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡಿ. ಇನ್ ಕೇಸ್ ನಿಮಗ್ ಗೊತ್ತಾಗಿಲ್ಲ ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಇವಾಗ ಮಾನಿಟೈಸ್ ಆಗಿರೋರು ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ಅಂತವ್ರ ಹತ್ರ ತಿಳ್ಕೊಂಡು ನಿಮ್ಗೆ ಏನೇನ್ ಹೆಲ್ಪ್ ಬೇಕು ಕೇಳಿ ಮಾಡ್ಕೊಳ್ಳಿ, ಓಕೆನಾ. ಅದನ್ನ ಬಿಟ್ಬಿಟ್ಟು ಅಕೌಂಟ್ ಎಲ್ಲ ಹ್ಯಾಂಡಲ್ ಮಾಡೋದಕ್ಕೆಲ್ಲ ಯಾರಿಗೂ ಕೊಡಕ್ ಹೋಗ್ಬೇಡಿ. ಇನ್ ಕೇಸ್ ಮಾಡ್ಕೊಟ್ಟು ಫ್ಯೂಚರ್ ಅಲ್ಲಿ ನಿಮ್ ಅಕೌಂಟ್ ಏನಾದ್ರು ಚೆನ್ನಾಗ್ ಅರ್ನಿಂಗ್ ಮಾಡ್ತಿದೆ ಅಂದ್ರೆ ಅವಾಗ ಸೊ ನಿಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಅವ್ರ ಹತ್ರನೇ ಇರುತ್ತೆ. ಸೊ ಅವಾಗ ನಿಮ್ಮ ಅಕೌಂಟ್ ನ ಹ್ಯಾಕ್ ಕೂಡ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಕೊಬಹುದು, ಇಲ್ಲ ಅಮೌಂಟ್ದು ಏನಾದ್ರೂ ಮಾಡ್ಕೊಬಹುದು. ಸೊ ಹಂಗಾಗಿ ನಿಮ್ ಅಕೌಂಟ್ ನ ನೀವೇ ಹ್ಯಾಂಡಲ್ ಮಾಡಿ ಬೇರೆ ಯಾರಿಗೂ ಕೊಡೋದಕ್ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡೋದ್ರಿಂದ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ವಿಡಿಯೋದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಸಾರಿ, ಓಕೆನಾ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ. ಏನ್ ವಿಡಿಯೋ ನೋಡಿ ಏನ್ ಅನ್ಸ್ತು ಅನ್ನೋದನ್ನ ಒಂದು ಕಮೆಂಟ್ ಮಾಡಿ, ಓಕೆನಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.